ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕತ್ತೆ ಮತ್ತು ಬಟ್ಟೆ ತೊಳೆಯುವವನ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಸತ್ಯವನ್ನು ಮುಚ್ಚಿಡಬಾರದು ಎನ್ನುವುದಕ್ಕೆ ಇದೊಂದು ನಿದರ್ಶನ. ಒಬ್ಬ ಬಡ ಬಟ್ಟೆ ಒಗೆಯುವವನಿದ್ದ. ಅವನ ಬಳಿ ಒಂದು ಕತ್ತೆ ಇತ್ತು. ಕತ್ತೆ ತುಂಬ ದುರ್ಬಲನಾಗಿದ್ದನು, ಏಕೆಂದರೆ ಅವನಿಗೆ ಕಡಿಮೆ ಆಹಾರ ಮತ್ತು ಪಾನೀಯಗಳು ಸಿಗುತ್ತವೆ. ಒಂದು ದಿನ ಬಟ್ಟೆ ತೊಳೆಯುವವನು ಸತ್ತ ಹುಲಿಯನ್ನು ಕಂಡುಕೊಂಡನು. ಅವನು ಯೋಚಿಸಿದನು, ನಾನು ಕತ್ತೆಗೆ ಈ ಹುಲಿಯ ಚರ್ಮವನ್ನು ಮೇಲಿಟ್ಟು ಅಕ್ಕಪಕ್ಕದ ಹೊಲಗಳಲ್ಲಿ ಮೇಯಲು ಬಿಡುತ್ತೇನೆ. ನಾನು ಅದನ್ನು ನಿಮಗಾಗಿ ಬಿಡುತ್ತೇನೆ. ಅವನು ನಿಜವಾದ ಹುಲಿ ಎಂದು ರೈತರು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಭಯದಿಂದ ದೂರವಿರುತ್ತಾರೆ ಮತ್ತು ಕತ್ತೆಯು ಸರಾಗವಾಗಿ ಹೊಲವನ್ನು ಮೇಯುತ್ತದೆ. ಯೋಜನೆಯನ್ನು ಜಾರಿಗೆ ತಂದನು. ಅವನ ಯೋಜನೆ ಫಲಿಸಿತು. ಒಂದು ರಾತ್ರಿ ಕತ್ತೆ ಗದ್ದೆಯಲ್ಲಿ ಮೇಯುತ್ತಿದ್ದಾಗ ಕತ್ತೆಯೊಂದು ಬೊಬ್ಬೆ ಹೊಡೆಯುವ ಸದ್ದು ಕೇಳಿಸಿತು. ಆ ದನಿ ಕೇಳಿ ಅವನು ಉತ್ಸುಕನಾದನೆಂದರೆ ಅವನು ಜೋರಾಗಿ ಅಳತೊಡಗಿದ. ಕತ್ತೆಯ ಸದ್ದು ಕೇಳಿದ ರೈತರಿಗೆ ಅದರ ಸತ್ಯಾಸತ್ಯತೆ ತಿಳಿದು ಕತ್ತೆಯನ್ನು ಕೆಟ್ಟದಾಗಿ ಥಳಿಸಿದ್ದಾರೆ. ಆದ್ದರಿಂದಲೇ ಸತ್ಯವನ್ನು ಮರೆಮಾಚಬಾರದು ಎಂದು ಹೇಳಿದ್ದಾರೆ. ಸತ್ಯವನ್ನು ಎಷ್ಟು ಮುಚ್ಚಿಟ್ರೂ ಯಾವತ್ತಿದ್ರೂ ಹೊರಗಡೆ ಬರಬೇಕಲ್ವಾ ಫ್ರೆಂಡ್ಸ್. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.